ಎಲ್ರಿಗೂ ನಮಸ್ಕಾರ. ಇವತ್ತು ಉಗ್ರಿಕೆ ಗಿಣ್ಣನ ಹೇಗೆ ಮಾಡೋದು ಅಂತ ನೋಡೋಣ. ಉಗ್ರಿಕೆ ಗಿಣ್ಣ ಅಂತಂದ್ರೆ ಹಸು ಅಥವಾ ಎಮ್ಮೆ ಅವತ್ತು ತಾನೇ ಕರು ಹಾಕಿರುತ್ತಲ್ಲ ಆ ಹಾಲಲ್ಲಿ ಮಾಡೋವಂಥ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಎಷ್ಟು ಬೇಕು ನಿಮಗೆ ಅಷ್ಟು ತೊಗೊಂಡ್ರೆ ಸಾಕು. ಈಗ ಅರ್ಧ ಲೀಟ್ರು ಹಾಲು ಹಾಕ್ತಾ ಇದ್ದೀರಾ ಅಂದರೆ ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡ್ರೆ ಸಾಕಾಗಿರುತ್ತೆ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಿನ ಬೆಲ್ಲ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಕಾಯಿಸ್ಬಿಟ್ಟು ಅದನ್ನು ಸೋಸ್ಕೊಳ್ಳೋಣ ಅಂತ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಕಾಯಿಸ್ಕೊಳ್ಳೋಣ. ಬೆಲ್ಲ ಕರಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಈ ಹಾಲಿಂದನೇ ಕೇಕ್ ಥರ ಬರೋದು ಅದು ಗಿಣ್ಣ. ಕರು ಹಾಕಿದ್ದು 1 ಗಂಟೆ ಒಳಗಡೆ ಕರೆದಿಟ್ಕೊಂಡಿರೋ ಅಂಥ ಹಾಲು. ಇದು ಹಾಕೋದ್ರಿಂದನೇ ಸ್ವಲ್ಪ ಗಟ್ಟಿ ಬರೋದು. ಇದನ್ನ ಈಗ ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡಿರ್ತೀವಿ ನಾವು ಅಂತಂದರೆ ಇದರಲ್ಲಿ ಒಂದು ಚಿಕ್ಕ ಕಾಫಿ ಲೋಟದಷ್ಟು ಮಾತ್ರ ಈ ಹಾಲನ್ನ ಮಿಕ್ಸ್ ಮಾಡ್ತಾರೆ. ಇವಾಗ ಹೇಗೆ ಮಾಡೋದು ನೋಡೋಣ. ಇದು ಕರು ಹಾಕಿದ ಮಾರನೇ ದಿನ ಕರೆದಿಟ್ಟಿರೋ ಅಂಥ ಹಾಲು. ಇದು ನಾವು ಡೈಲಿ ಬಳಸ್ತೀವಲ್ಲ ಆ ಕಾಫಿ ಟೀಗೆ ಆ ಥರದ ಹಾಲು. ಇದನ್ನ ಅರ್ಧ ಲೀಟ್ರು ತೊಗೊಂಡಿದ್ದೀನಿ. ಈಗ ಎರಡನ್ನು ಮಿಕ್ಸ್ ಮಾಡೋಣ. ಇದು 1 hour ಮುಂಚೆ ಕರೆದಿಟ್ಟಿರೋ ಅಂಥ ಹಾಲು ಅಂತ ಹೇಳಿದ್ನಲ್ಲ, 1 hour ಒಳಗಡೆ ಕರು ಹಾಕಿದ್ದು 1 hour ಒಳಗಡೆ ಏನು ಕರೆದಿಟ್ಟಿರ್ತಾರಲ್ಲ ಅದನ್ನ ಗೀ ಹಾಲು ಅಂತ ಕರೀತಾರೆ. ಆ ಹಾಲನ್ನ ಇವಾಗ ಇದೆಲ್ಲ ಸೇರಿ 1.5 ಲೀಟ್ರ್ ಅಷ್ಟು ಆಯ್ತಲ್ವಾ. 1.5 ಲೀಟ್ರಿಗೆ ಇದನ್ನ ಒಂದು ಚಿಕ್ಕ ಕಾಫಿ ಲೋಟದಲ್ಲಿ 1 ಲೋಟ ಹಾಕಿದ್ರೆ ಸಾಕು. ನಾನು ಹಂಗೆ ಅಳತೆ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಹಾಲು ರೆಡಿಯಾಗಿದೆ. ಈ ಹಾಲಿಗೆ ಇವಾಗ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ವಲ್ಲ ಅದು ಇವಾಗ ನೊರೆ ಥರ ಬರ್ತಾ ಇದೆ. ಈ ಥರ ನೊರೆ ಥರನೇ ಬರಬೇಕು. ಯಾಕೆ ಅಂತಂದರೆ ಅದಕ್ಕೊಂದು ಸ್ವಲ್ಪನೂ ನೀರು ಬೀಳೋಂಗಿಲ್ಲ. ಒಂದು ಹನಿನೂ ಸಹ ನೀರು ಬಿಡಬಾರ್ದು. ನೀರಿನ ಅಂಶ ಇದ್ದರೆ ಅದು ಗಟ್ಟಿಯಾಗಿ ಕೇಕ್ ಥರ ಬರೋದಿಲ್ಲ. ಇವಾಗ ಇದು ನೊರೆ ಥರ ಬರ್ತಾ ಇದೆ. ಇದನ್ನು ಸೋಸ್ಕೊಳ್ಳೋಣ. ನೋಡಿ ಎಷ್ಟೊಂದು ಗಲೀಜು ಬಂದಿದೆ ಅಂತ. ಹಾಗಾಗಿ ಬೆಲ್ಲನ ಸೋಸ್ಕೊಬೇಕು ಅಂತ ಅಂತೀನಿ. ಬೆಲ್ಲ ನೀಟಾಗಿರೋದೇ ಇದ್ದರೆ ಏನು ಸೋಸೋ ಅವಶ್ಯಕತೆ ಇರೋದಿಲ್ಲ. ಈಗ ಬರ್ತಿರೋ ಬೆಲ್ಲ ಎಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ, ಚೆನ್ನಾಗಿರಲ್ಲ ಅಷ್ಟು. ಹಂಗಾಗಿ ನಾನು ಸೋಸ್ಕೊಂಡಿದ್ದು. ಈಗ ಎರಡು ಮಿಕ್ಸಪ್ ಆಗಿದೆ ಚೆನ್ನಾಗಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿನ ಹೇಗೆ ಬೇಯಿಸ್ತೀವಿ ಹಬೆಲಿ ಆ ಥರ ಬೇಯಕ್ಕಿಡೋಣ. ಒಂದು 20 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಗಿಣ್ಣ ರೆಡಿ ಆಗುತ್ತೆ. ಪುಡಿ ಮಾಡಿರೋಂಥ ಏಲಕ್ಕಿನ ಮೇಲ್ಗಡೆ ಫ್ಲೇವರ್ಗೆ ಅಂತ ಉದುರಿಸ್ತಾ ಇದ್ದೀನಿ. ಇವಾಗ ಹಬೆಲಿಟ್ಟು ಬೇಯಿಸೋಣ. ಇವಾಗ ಇದ್ರ ಮೇಲೆಗಡೆ ಒಂದು ಪ್ಲೇಟ್ ಮುಚ್ಚೋಣ. ಇಡ್ಲಿ ಪಾತ್ರೆನೂ ಮುಚ್ಚಿ ಇದು ಒಂದು 20 ನಿಮಿಷ ಬೇಯಬೇಕಾಗುತ್ತೆ. 20 ನಿಮಿಷದಲ್ಲಿ ಕೇಕ್ ಗಿಣ್ಣ ರೆಡಿ ಆಗುತ್ತೆ. ರೆಡಿ ಆಗಿದೆ ಅನ್ಸುತ್ತೆ. 20 ಮಿನಿಟ್ಸ್ ಆಯಿತು, ನೋಡೋಣ. ಇನ್ನು ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂತೀನಿ. ನನಗೆ ತುಂಬಾನೇ ಇಷ್ಟ. ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು.